ರಾಜಧಾನಿ ಬೆಂಗಳೂರಿನಲ್ಲಿ ಎಲ್‌ಪಿಜಿ ಗ್ಯಾಸ್ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಸಾಕಷ್ಟು ಬಂಕ್ಗಳು ಕೂಡ ಕ್ಲೋಸ್ ಆಗಿರುವಂಥದ್ದು. ನಾನೀಗ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಖಾಸಗಿ ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಏನಿದೆ ಅದು ಕ್ಲೋಸ್ ಆಗಿರುವಂಥದ್ದು. ಜೊತೆಗೆ ಒಂದು ಬೋರ್ಡನ್ನ ಕೂಡ ಹಾಕಿದ್ದಾರೆ. ಆದರೆ ಎಲ್‌ಪಿಜಿ ನೋ ಸ್ಟಾಕ್ ಅಂತ ಇಲ್ಲಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿರುವಂಥದ್ದು. ಸರಿಸುಮಾರು 3 ದಿನಗಳಿಂದನೂ ಕೂಡ ಈ ಒಂದು ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಬಂದ್ ಆಗಿದೆ. ನೀವು ನೋಡ್ಬೋದು ಒಳಗಡೆ ಕಂಪ್ಲೀಟ್ ಯಾರೂ ಕೂಡ ಇಲ್ಲ. ಇಲ್ಲಾಂದರೆ ಹೇಳಿದರೆ ಒಂದಿನ ಬಿಟ್ಟು ಒಂದಿನ ಈ ಥರ ಅಲ್ಟರ್ನೇಟಿವ್ ಡೇಸ್ನಾದರೂ ಓಪನ್ ಮಾಡ್ತಾಯಿದ್ರು. ಆದರೆ ಸಂಪೂರ್ಣವಾಗಿ ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಅಂದರೆ ಸಪ್ಲೈ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ ಸ್ಟೇಷನನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಈ ಮುಂಚೆ ಯಾವಾಗ ಅವರಿಗೆ ಸಪ್ಲೈ ಇತ್ತು ಅಲ್ಲಿ ತನಕ ಅವರು ಎಲ್‌ಪಿಜಿ ಗ್ಯಾಸ್ಗಳನ್ನು ಕೊಡ್ತಾಯಿದ್ರು. ಆದರೆ ಟೆಂಪರರಿ ಎಲ್‌ಪಿಜಿ ಸಪ್ಲೈ ಚಾಲೆಂಜ್ ಇರೋದ್ರಿಂದ ಲಿಮಿಟೆಡ್ ಸೇಲ್ಗಳನ್ನು ಮಾತ್ರ ಮಾಡಲಾಗ್ತಾಯಿತ್ತು. ಕಾರ್ಗಳಿಗೆ ಉದಾಹರಣೆಗೆ 500 ರೂಪಾಯಿನ ಕೊಡ್ತಾಯಿದ್ರು. ಆಟೋ ರಿಕ್ಷಾಗೆ 250 ರೂಪಾಯಿಂದ 300 ರೂಪಾಯಿ ಬರ್ತಾಯಿದ್ರು. ಅಂದರೆ ಕೆಲವು ಆಟೋ ಚಾಲಕರು ಈ ಭಾಗದಲ್ಲಿ ಬರುವಂಥವರು ಎಷ್ಟೋ ಸತಿ ಬಂದು ಈ ಒಂದು ಬಂಕಲ್ಲಿ ಎಲ್‌ಪಿಜಿ ಸಪ್ಲೈನ ತೊಗೊಳ್ತಾ ಇದ್ರು, ಎಲ್‌ಪಿಜಿ ಫ್ಯೂಯಲನ್ನು ತೊಗೊಳ್ತಾ ಇದ್ರು. ಆದರೆ ಇದೀಗ ಕಳೆದ 3 ದಿನಗಳಿಂದನೂ ಕೂಡ ಇದು ಬಂದಾದಂತಹ ಬೆನ್ನಲ್ಲೇ ಹುಡುಕಾಡುವಂತಹ ಪರಿಸ್ಥಿತಿಗೆ ಆಟೋ ಚಾಲಕರು ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಎಲ್‌ಪಿಜಿ ಗ್ಯಾಸ್ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಸಾಕಷ್ಟು ಬಂಕ್ಗಳು ಕೂಡ ಕ್ಲೋಸ್ ಆಗಿರುವಂಥದ್ದು. ನಾನೀಗ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಖಾಸಗಿ ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಏನಿದೆ ಅದು ಕ್ಲೋಸ್ ಆಗಿರುವಂಥದ್ದು. ಜೊತೆಗೆ ಒಂದು ಬೋರ್ಡನ್ನ ಕೂಡ ಹಾಕಿದ್ದಾರೆ. ಆದರೆ ಎಲ್‌ಪಿಜಿ ನೋ ಸ್ಟಾಕ್ ಅಂತ ಇಲ್ಲಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿರುವಂಥದ್ದು. ಸರಿಸುಮಾರು 3 ದಿನಗಳಿಂದನೂ ಕೂಡ ಈ ಒಂದು ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಬಂದ್ ಆಗಿದೆ. ನೀವು ನೋಡ್ಬೋದು ಒಳಗಡೆ ಕಂಪ್ಲೀಟ್ ಯಾರೂ ಕೂಡ ಇಲ್ಲ. ಇಲ್ಲಾಂದರೆ ಹೇಳಿದರೆ ಒಂದಿನ ಬಿಟ್ಟು ಒಂದಿನ ಈ ಥರ ಅಲ್ಟರ್ನೇಟಿವ್ ಡೇಸ್ನಾದರೂ ಓಪನ್ ಮಾಡ್ತಾಯಿದ್ರು. ಆದರೆ ಸಂಪೂರ್ಣವಾಗಿ ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಅಂದರೆ ಸಪ್ಲೈ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ ಸ್ಟೇಷನನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಈ ಮುಂಚೆ ಯಾವಾಗ ಅವರಿಗೆ ಸಪ್ಲೈ ಇತ್ತು ಅಲ್ಲಿ ತನಕ ಅವರು ಎಲ್‌ಪಿಜಿ ಗ್ಯಾಸ್ಗಳನ್ನು ಕೊಡ್ತಾಯಿದ್ರು. ಆದರೆ ಟೆಂಪರರಿ ಎಲ್‌ಪಿಜಿ ಸಪ್ಲೈ ಚಾಲೆಂಜ್ ಇರೋದ್ರಿಂದ ಲಿಮಿಟೆಡ್ ಸೇಲ್ಗಳನ್ನು ಮಾತ್ರ ಮಾಡಲಾಗ್ತಾಯಿತ್ತು. ಕಾರ್ಗಳಿಗೆ ಉದಾಹರಣೆಗೆ 500 ರೂಪಾಯಿನ ಕೊಡ್ತಾಯಿದ್ರು. ಆಟೋ ರಿಕ್ಷಾಗೆ 250 ರೂಪಾಯಿಂದ 300 ರೂಪಾಯಿ ಬರ್ತಾಯಿದ್ರು. ಅಂದರೆ ಕೆಲವು ಆಟೋ ಚಾಲಕರು ಈ ಭಾಗದಲ್ಲಿ ಬರುವಂಥವರು ಎಷ್ಟೋ ಸತಿ ಬಂದು ಈ ಒಂದು ಬಂಕಲ್ಲಿ ಎಲ್‌ಪಿಜಿ ಸಪ್ಲೈನ ತೊಗೊಳ್ತಾ ಇದ್ರು, ಎಲ್‌ಪಿಜಿ ಫ್ಯೂಯಲನ್ನು ತೊಗೊಳ್ತಾ ಇದ್ರು. ಆದರೆ ಇದೀಗ ಕಳೆದ 3 ದಿನಗಳಿಂದನೂ ಕೂಡ ಇದು ಬಂದಾದಂತಹ ಬೆನ್ನಲ್ಲೇ ಹುಡುಕಾಡುವಂತಹ ಪರಿಸ್ಥಿತಿಗೆ ಆಟೋ ಚಾಲಕರು ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಎಲ್‌ಪಿಜಿ ಗ್ಯಾಸ್ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಸಾಕಷ್ಟು ಬಂಕ್ಗಳು ಕೂಡ ಕ್ಲೋಸ್ ಆಗಿರುವಂಥದ್ದು. ನಾನೀಗ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಖಾಸಗಿ ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಏನಿದೆ ಅದು ಕ್ಲೋಸ್ ಆಗಿರುವಂಥದ್ದು. ಜೊತೆಗೆ ಒಂದು ಬೋರ್ಡನ್ನ ಕೂಡ ಹಾಕಿದ್ದಾರೆ. ಆದರೆ ಎಲ್‌ಪಿಜಿ ನೋ ಸ್ಟಾಕ್ ಅಂತ ಇಲ್ಲಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿರುವಂಥದ್ದು. ಸರಿಸುಮಾರು 3 ದಿನಗಳಿಂದನೂ ಕೂಡ ಈ ಒಂದು ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಬಂದ್ ಆಗಿದೆ. ನೀವು ನೋಡ್ಬೋದು ಒಳಗಡೆ ಕಂಪ್ಲೀಟ್ ಯಾರೂ ಕೂಡ ಇಲ್ಲ. ಇಲ್ಲಾಂದರೆ ಹೇಳಿದರೆ ಒಂದಿನ ಬಿಟ್ಟು ಒಂದಿನ ಈ ಥರ ಅಲ್ಟರ್ನೇಟಿವ್ ಡೇಸ್ನಾದರೂ ಓಪನ್ ಮಾಡ್ತಾಯಿದ್ರು. ಆದರೆ ಸಂಪೂರ್ಣವಾಗಿ ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಅಂದರೆ ಸಪ್ಲೈ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ ಸ್ಟೇಷನನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಈ ಮುಂಚೆ ಯಾವಾಗ ಅವರಿಗೆ ಸಪ್ಲೈ ಇತ್ತು ಅಲ್ಲಿ ತನಕ ಅವರು ಎಲ್‌ಪಿಜಿ ಗ್ಯಾಸ್ಗಳನ್ನು ಕೊಡ್ತಾಯಿದ್ರು. ಆದರೆ ಟೆಂಪರರಿ ಎಲ್‌ಪಿಜಿ ಸಪ್ಲೈ ಚಾಲೆಂಜ್ ಇರೋದ್ರಿಂದ ಲಿಮಿಟೆಡ್ ಸೇಲ್ಗಳನ್ನು ಮಾತ್ರ ಮಾಡಲಾಗ್ತಾಯಿತ್ತು. ಕಾರ್ಗಳಿಗೆ ಉದಾಹರಣೆಗೆ 500 ರೂಪಾಯಿನ ಕೊಡ್ತಾಯಿದ್ರು. ಆಟೋ ರಿಕ್ಷಾಗೆ 250 ರೂಪಾಯಿಂದ 300 ರೂಪಾಯಿ ಬರ್ತಾಯಿದ್ರು. ಅಂದರೆ ಕೆಲವು ಆಟೋ ಚಾಲಕರು ಈ ಭಾಗದಲ್ಲಿ ಬರುವಂಥವರು ಎಷ್ಟೋ ಸತಿ ಬಂದು ಈ ಒಂದು ಬಂಕಲ್ಲಿ ಎಲ್‌ಪಿಜಿ ಸಪ್ಲೈನ ತೊಗೊಳ್ತಾ ಇದ್ರು, ಎಲ್‌ಪಿಜಿ ಫ್ಯೂಯಲನ್ನು ತೊಗೊಳ್ತಾ ಇದ್ರು. ಆದರೆ ಇದೀಗ ಕಳೆದ 3 ದಿನಗಳಿಂದನೂ ಕೂಡ ಇದು ಬಂದಾದಂತಹ ಬೆನ್ನಲ್ಲೇ ಹುಡುಕಾಡುವಂತಹ ಪರಿಸ್ಥಿತಿಗೆ ಆಟೋ ಚಾಲಕರು ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಎಲ್‌ಪಿಜಿ ಗ್ಯಾಸ್ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಸಾಕಷ್ಟು ಬಂಕ್ಗಳು ಕೂಡ ಕ್ಲೋಸ್ ಆಗಿರುವಂಥದ್ದು. ನಾನೀಗ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಖಾಸಗಿ ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಏನಿದೆ ಅದು ಕ್ಲೋಸ್ ಆಗಿರುವಂಥದ್ದು. ಜೊತೆಗೆ ಒಂದು ಬೋರ್ಡನ್ನ ಕೂಡ ಹಾಕಿದ್ದಾರೆ. ಆದರೆ ಎಲ್‌ಪಿಜಿ ನೋ ಸ್ಟಾಕ್ ಅಂತ ಇಲ್ಲಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿರುವಂಥದ್ದು. ಸರಿಸುಮಾರು 3 ದಿನಗಳಿಂದನೂ ಕೂಡ ಈ ಒಂದು ಎಲ್‌ಪಿಜಿ ಗ್ಯಾಸ್ ಸ್ಟೇಷನ್ ಬಂದ್ ಆಗಿದೆ. ನೀವು ನೋಡ್ಬೋದು ಒಳಗಡೆ
ಕಂಪ್ಲೀಟ್ ಯಾರೂ ಕೂಡ ಇಲ್ಲಾಂದರೆ ಹೇಳಿದರೆ ಒಂದಿನ ಬಿಟ್ಟು ಒಂದಿನ ಈ ಥರ ಅಲ್ಟರ್ನೇಟಿವ್ ಡೇಸ್ನಾದರೂ ಓಪನ್ ಮಾಡ್ತಾಯಿದ್ರು. ಆದರೆ ಸಂಪೂರ್ಣವಾಗಿ LPG ಗ್ಯಾಸ್ ಸ್ಟೇಷನ್ ಅಂದರೆ ಸಪ್ಲೈ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ ಸ್ಟೇಷನನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಈ ಮುಂಚೆ ಯಾವಾಗ ಅವರಿಗೆ ಸಪ್ಲೈ ಇತ್ತು ಅಲ್ಲಿ ತನಕ ಅವರು LPG ಗ್ಯಾಸ್ಗಳನ್ನು ಕೊಡ್ತಾಯಿದ್ರು. ಆದರೆ ಟೆಂಪರರಿ LPG ಸಪ್ಲೈ ಚಾಲೆಂಜ್ ಇರೋದ್ರಿಂದ ಲಿಮಿಟೆಡ್ ಸೇಲ್ಗಳನ್ನು ಮಾತ್ರ ಮಾಡಲಾಗ್ತಾಯಿತ್ತು. ಕಾರ್ಗಳಿಗೆ ಉದಾಹರಣೆಗೆ 500 ರೂಪಾಯಿನ ಕೊಡ್ತಾಯಿದ್ರು, ಆಟೋ ರಿಕ್ಷಾಗೆ 250 ರೂಪಾಯಿಂದ 300 ರೂಪಾಯಿ ಬರ್ತಾಯಿದ್ರು. ಅಂದರೆ ಕೆಲವು ಆಟೋ ಚಾಲಕರು ಈ ಭಾಗದಲ್ಲಿ ಬರುವಂಥವರು ಎಷ್ಟೋ ಸತಿ ಬಂದು ಈ ಒಂದು ಬಂಕಲ್ಲಿ LPG ಸಪ್ಲೈನ ತೊಗೊಳ್ತಾ ಇದ್ರು, LPG ಫ್ಯೂಯಲನ್ನು ತೊಗೊಳ್ತಾ ಇದ್ರು. ಆದರೆ ಇದೀಗ ಕಳೆದ 3 ದಿನಗಳಿಂದನೂ ಕೂಡ ಇದು ಬಂದಾದಂತಹ ಬೆನ್ನಲ್ಲೇ ಹುಡುಕಾಡುವಂತಹ ಪರಿಸ್ಥಿತಿಗೆ ಆಟೋ ಚಾಲಕರು ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ LPG ಗ್ಯಾಸ್ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಸಾಕಷ್ಟು ಬಂಕ್ಗಳು ಕೂಡ ಕ್ಲೋಸ್ ಆಗಿರುವಂಥದ್ದು. ನಾನೀಗ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಖಾಸಗಿ LPG ಗ್ಯಾಸ್ ಸ್ಟೇಷನ್ ಏನಿದೆ ಅದು ಕ್ಲೋಸ್ ಆಗಿರುವಂಥದ್ದು. ಜೊತೆಗೆ ಒಂದು ಬೋರ್ಡನ್ನ ಕೂಡ ಹಾಕಿದ್ದಾರೆ. ಆದರೆ LPG ನೋ ಸ್ಟಾಕ್ ಅಂತ ಇಲ್ಲಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿರುವಂಥದ್ದು. ಸರಿಸುಮಾರು 3 ದಿನಗಳಿಂದನೂ ಕೂಡ ಈ ಒಂದು LPG ಗ್ಯಾಸ್ ಸ್ಟೇಷನ್ ಬಂದಾಗಿದೆ. ನೀವು ನೋಡ್ಬೋದು ಒಳಗಡೆ ಕಂಪ್ಲೀಟ್ ಯಾರೂ ಕೂಡ ಇಲ್ಲಾಂದರೆ ಹೇಳಿದರೆ ಒಂದಿನ ಬಿಟ್ಟು ಒಂದಿನ ಈ ಥರ ಅಲ್ಟರ್ನೇಟಿವ್ ಡೇಸ್ನಾದರೂ ಓಪನ್ ಮಾಡ್ತಾಯಿದ್ರು. ಆದರೆ ಸಂಪೂರ್ಣವಾಗಿ LPG ಗ್ಯಾಸ್ ಸ್ಟೇಷನ್ ಅಂದರೆ ಸಪ್ಲೈ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ ಸ್ಟೇಷನನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಈ ಮುಂಚೆ ಯಾವಾಗ ಅವರಿಗೆ ಸಪ್ಲೈ ಇತ್ತು ಅಲ್ಲಿ ತನಕ ಅವರು LPG ಗ್ಯಾಸ್ಗಳನ್ನು ಕೊಡ್ತಾಯಿದ್ರು. ಆದರೆ ಟೆಂಪರರಿ LPG ಸಪ್ಲೈ ಚಾಲೆಂಜ್ ಇರೋದ್ರಿಂದ ಲಿಮಿಟೆಡ್ ಸೇಲ್ಗಳನ್ನು ಮಾತ್ರ ಮಾಡಲಾಗ್ತಾಯಿತ್ತು. ಕಾರ್ಗಳಿಗೆ ಉದಾಹರಣೆಗೆ 500 ರೂಪಾಯಿನ ಕೊಡ್ತಾಯಿದ್ರು, ಆಟೋ ರಿಕ್ಷಾಗೆ 250 ರೂಪಾಯಿಂದ 300 ರೂಪಾಯಿ ಬರ್ತಾಯಿದ್ರು. ಅಂದರೆ ಕೆಲವು ಆಟೋ ಚಾಲಕರು ಈ ಭಾಗದಲ್ಲಿ ಬರುವಂಥವರು ಎಷ್ಟೋ ಸತಿ ಬಂದು ಈ ಒಂದು ಬಂಕಲ್ಲಿ LPG ಸಪ್ಲೈನ ತೊಗೊಳ್ತಾ ಇದ್ರು, LPG ಫ್ಯೂಯಲನ್ನು ತೊಗೊಳ್ತಾ ಇದ್ರು. ಆದರೆ ಇದೀಗ ಕಳೆದ 3 ದಿನಗಳಿಂದನೂ ಕೂಡ ಇದು ಬಂದಾದಂತಹ ಬೆನ್ನಲ್ಲೇ ಹುಡುಕಾಡುವಂತಹ ಪರಿಸ್ಥಿತಿಗೆ ಆಟೋ ಚಾಲಕರು ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ LPG ಗ್ಯಾಸ್ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಸಾಕಷ್ಟು ಬಂಕ್ಗಳು ಕೂಡ ಕ್ಲೋಸ್ ಆಗಿರುವಂಥದ್ದು. ನಾನೀಗ ಮೈಸೂರು ರಸ್ತೆಯ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಖಾಸಗಿ LPG ಗ್ಯಾಸ್ ಸ್ಟೇಷನ್ ಏನಿದೆ ಅದು ಕ್ಲೋಸ್ ಆಗಿರುವಂಥದ್ದು. ಜೊತೆಗೆ ಒಂದು ಬೋರ್ಡನ್ನ ಕೂಡ ಹಾಕಿದ್ದಾರೆ. ಆದರೆ LPG ನೋ ಸ್ಟಾಕ್ ಅಂತ ಇಲ್ಲಿ ಒಂದು ಸೂಚನಾ ಫಲಕವನ್ನು ಕೂಡ ಹಾಕಿರುವಂಥದ್ದು. ಸರಿಸುಮಾರು 3 ದಿನಗಳಿಂದನೂ ಕೂಡ ಈ ಒಂದು LPG ಗ್ಯಾಸ್ ಸ್ಟೇಷನ್ ಬಂದಾಗಿದೆ. ನೀವು ನೋಡ್ಬೋದು ಒಳಗಡೆ ಕಂಪ್ಲೀಟ್ ಯಾರೂ ಕೂಡ ಇಲ್ಲಾಂದರೆ ಹೇಳಿದರೆ ಒಂದಿನ ಬಿಟ್ಟು ಒಂದಿನ ಈ ಥರ ಅಲ್ಟರ್ನೇಟಿವ್ ಡೇಸ್ನಾದರೂ ಓಪನ್ ಮಾಡ್ತಾಯಿದ್ರು. ಆದರೆ ಸಂಪೂರ್ಣವಾಗಿ LPG ಗ್ಯಾಸ್ ಸ್ಟೇಷನ್ ಅಂದರೆ ಸಪ್ಲೈ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಗ್ಯಾಸ್ ಸ್ಟೇಷನನ್ನು ಬಂದ್ ಮಾಡಲಾಗಿದೆ. ಜೊತೆಗೆ ಈ ಮುಂಚೆ ಯಾವಾಗ ಅವರಿಗೆ ಸಪ್ಲೈ ಇತ್ತು ಅಲ್ಲಿ ತನಕ ಅವರು LPG ಗ್ಯಾಸ್ಗಳನ್ನು ಕೊಡ್ತಾಯಿದ್ರು. ಆದರೆ ಟೆಂಪರರಿ LPG ಸಪ್ಲೈ ಚಾಲೆಂಜ್ ಇರೋದ್ರಿಂದ ಲಿಮಿಟೆಡ್ ಸೇಲ್ಗಳನ್ನು ಮಾತ್ರ ಮಾಡಲಾಗ್ತಾಯಿತ್ತು. ಕಾರ್ಗಳಿಗೆ ಉದಾಹರಣೆಗೆ 500 ರೂಪಾಯಿನ ಕೊಡ್ತಾಯಿದ್ರು, ಆಟೋ ರಿಕ್ಷಾಗೆ 250 ರೂಪಾಯಿಂದ 300 ರೂಪಾಯಿ ಬರ್ತಾಯಿದ್ರು. ಅಂದರೆ ಕೆಲವು ಆಟೋ ಚಾಲಕರು ಈ ಭಾಗದಲ್ಲಿ ಬರುವಂಥವರು ಎಷ್ಟೋ ಸತಿ ಬಂದು ಈ ಒಂದು ಬಂಕಲ್ಲಿ LPG ಸಪ್ಲೈನ ತೊಗೊಳ್ತಾ ಇದ್ರು, LPG ಫ್ಯೂಯಲನ್ನು ತೊಗೊಳ್ತಾ ಇದ್ರು. ಆದರೆ ಇದೀಗ ಕಳೆದ 3 ದಿನಗಳಿಂದನೂ ಕೂಡ ಇದು ಬಂದಾದಂತಹ ಬೆನ್ನಲ್ಲೇ ಹುಡುಕಾಡುವಂತಹ ಪರಿಸ್ಥಿತಿಗೆ ಆಟೋ ಚಾಲಕರು ಸಿಲುಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.